ಪಾಲಕರಲ್ಲಿ ಒಂದು ವಿನಂತಿ, ರೈತ ಗೀತೆಗೆ ಒಂದು ನಮನವನ್ನು. ಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೈಹಿಕ ಪರಸಾಧನವೋ, ಕಷ್ಟದೊಳನ್ನವ ದುಡಿವರಿಗಾಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೇ ಲೋಕದೊಳೇನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡೆನೆಂದು, ರಾಜಗಳು ದಿಸಲಿ ರಾಜಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನು, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಕಾಸಿಸದೆ, ನೇಗಿಲ ಕುಲದೊಳಗಡಗಿದೆ ಕರ್ಮ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನೋಡಿ, ಹಳ್ಳಿ ಜೀವನ ಅಂತಂದ್ರೆ ಅದು ಸಮೃದ್ಧಿಯಾಗಿರ್ತಕ್ಕಂಥ ಒಂದು ನೆಮ್ಮದಿಯಾಗಿರ್ತಕ್ಕಂಥ ಜೀವನ. ಹಳ್ಳಿಯಲ್ಲಿ ಮನೆಯನ್ನ ಬಹಳ ಸ್ವಚ್ಛವಾಗಿ, ಮನೆಯಲ್ಲಿ ಒಂದು ಶಿಸ್ತ ರೀತಿಯಾಗಿ ಬಳೆಗಾರ ವೃತ್ತಿ MD ಮಾಸ್ ಅನ್ವಿತಾ ತನ್ವಿ ಅಜ್ಜ ಅಜ್ಜಿಯರ ಸಂಖ್ಯೆ ಕಡಿಮೆ ಆಗಿದೆ ಇವತ್ತಿನ ಆಹಾರ ಪದ್ಧತಿಯಲ್ಲಿ. ಆಗಿನ ಕಾಲದಲ್ಲಿ ಅಜ್ಜಿ ಮನೆಯಲ್ಲಿದ್ರೆ ನೋಡಿ ಯಾವ ರೀತಿಯಾಗಿ ಅಜ್ಜ ಅಜ್ಜಿಯರು ಮನೆಯಲ್ಲಿ ಇರ್ತಕ್ಕಂಥದ್ದು, ಅದರಲ್ಲೂ ದೇಹಕ್ಕೆ ಹಿತವನ್ನು ಕೊಡ್ತಕ್ಕಂಥ ಮೊಸರು, ಹಾಲು, ತುಪ್ಪ, ಬೆಣ್ಣೆ, ಮನೆಯಲ್ಲಿ ಏನು ಬೇಕು ದೇಹಕ್ಕೆ ತಂಪು, ರೊಟ್ಟಿ, ಆ ಒಂದು ಮುದ್ದೆ, ಆಹಾರ, ಗಂಜಿ ರೀತಿಯಾಗಿ. ಮತ್ತು ಹಳ್ಳಿಯ ಹೆಣ್ಣು ಮಕ್ಕಳು ಕುಟ್ಟುವುದು, ಬೀಸುವುದು, ಆ ಒಲೆಯಲ್ಲಿ ಮಾಡ್ತಕ್ಕಂಥ ಒಂದು ಆಹಾರ ನೋಡಿ, ಅದು ಗ್ಯಾಸು ಅದು ಬಂದು ಇವತ್ತು ಮನುಷ್ಯನ ಇವತ್ತು ಬ್ರೆಡ್ ಜಾಬನು ಅದನ್ನು ತಿಂದು ಮನುಷ್ಯ ರೊಟ್ಟಿ ಎಲ್ಲವನ್ನು ಮರೆತು ಬಿಟ್ಟಾನ, ಗಟ್ಟೇನೇ ಇಲ್ಲ ಮನುಷ್ಯನಲ್ಲಿ ಶಕ್ತಿ ಇದ್ದ. ಅದೇ ರೀತಿಯಾಗಿ ಊಟನೂ ಚೆನ್ನಾಗಿ ದೊಡ್ಡ ದೊಡ್ಡ ರೊಟ್ಟಿ, ಹೆಣ್ಮಕ್ಳು ದೊಡ್ಡ ದೊಡ್ಡ ಕೊಡನೂ ಓದ್ತಿದ್ರು ಅವಾಗ ಬಾವಿಗಳಿಂದ ನೋಡಿ. ಅದು ಎಂತೆಂಥ ಬಾವಿಗಳು, ದೊಡ್ಡ ದೊಡ್ಡ ಬಾವಿಗಳು ನೋಡಿ. ಮದುವೆ ಬಂದ್ರೆ ಸಮಾರಂಭ, ಬೇಸಿಗೆ ಕಾಲ ಬಂದ್ಬಿಟ್ರೆ ಶಾವಿಗೆ ಮಾಡ್ತಕ್ಕಂಥದ್ದು ನೋಡಿ. ಬಂದೆ चिकम्मा को चिक्की पड़े, अम्मा को दौड़ पड़े। ಸ್ವಲ್ಪ I'm studying in UKG National School, Karatagi. I am a Koranji. ಕಣಿ ಹೇಳ್ತೀನ್ರವ ಕಣಿ, ಕಣಿ ಹೇಳ್ತೀನ್ರವ ಕಣಿ. ಹಿಂದೆ ಆಗಿರೋದು ಮುಂದೆ ಆಗೋದು ಈಗ ನಡೆಯೋದು ಎಲ್ಲ ಹೇಳ್ತೀನಿ ಬನ್ರವ ಬನ್ನಿ ಬನ್ನಿ. ನಿನ್ನ ಮಕ್ಕ ನೋಡಿ ಹೇಳ್ತೀನಿ, ನಿನ್ನ ಕೈ ನೋಡಿ ಹೇಳ್ತೀನಿ, ಬನ್ರವ ಬನ್ನಿ ಬನ್ನಿ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಆಗಿನ ಒಂದು ಕಾಲದಲ್ಲಿ ಮೈಕು ಅಥವಾ ಯಾವುದೇ ಒಂದು ಆಧುನಿಕ ತಂತ್ರಜ್ಞಾನ ಇರಲಿಲ್ಲ.
ಊರಿನಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಜನರಿಗೆ ಮುಗಿಸ್ಬೇಕಂದ್ರೆ ಆ ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಿದ್ದ. ಆತನ ಮೂಲಕ ಡಂಗೂರವನ್ನ ಸಾರಿಸಿ ಆ ಪಂಚಾಯಿತಿಯನ್ನ ಸೇರಿಸ್ತಕ್ಕಂಥದ್ದು ಮತ್ತು ಆ ಒಂದು ಊರಿನ ವಿಷಯಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸಗಳನ್ನ ಡಂಗೂರ ಸಾರೋದ್ರ ಮೂಲಕ ತಿಳಿಸ್ತಿದ್ರು. ಈಗ ಡಂಗೂರ ಸಾರ್ತಕ್ಕಂಥದ್ದು ನಂತರ ಆ ಒಂದು ಊರಿನ ಸಮಸ್ಯೆಯನ್ನು ಕುರಿತು ಊರ ಗೌಡನು ಪಂಚಾಯಿತಿಯನ್ನ ಕರೀತಕ್ಕಂಥದ್ದು ಇದು ಮುಖ್ಯವಾಗಿರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ವಿಷಯ. ಈಗ ಕೇಳಿ, ನಾಳೆ ಎಲ್ಲರೂ ಬೆಳಗ್ಗೆ 10 ಗಂಟೆಗೆ ಶಿವನಹಳ್ಳಿಯ ಪಂಚಾಯತಿ ಕಟ್ಟೆಗೆ ಹತ್ತಿರ ಸೇರಬೇಕಂತಪ್ಪೋ. ಕೋಟಿ ಧನವಿದ್ದರೂ ಪಟ್ಟಣವು ಗೋಲು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿಗಾಡು ಎನ್ನುತ್ತಾ ಎಲ್ಲರಿಗೂ ಶುಭೋದಯ. ಸಮಸ್ಯೆಗಳು ಮತ್ತು ಗೌಡರ ಪರಿಹಾರ ಎಂಬ ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದೇವೆ. ಭಕ್ತರು ತಮ್ಮ ಹಳ್ಳಿಗಳಲ್ಲಿ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಗೌಡರ ಬಳಿ ಹೇಳಿಕೊಂಡು ಪರಿಹಾರ ಕೇಳುವುದನ್ನು ಮತ್ತು ಗೌಡರು ಪರಿಹಾರ ಸೂಚಿಸುವುದನ್ನು ಒಳಗೊಂಡಿದೆ. ಈ ಕಥೆಯು ಹಳ್ಳಿಯ ಜನರ ಸಾಮಾನ್ಯ ಸಮಸ್ಯೆಗಳು ಮತ್ತು ಅವುಗಳಿಗೆ ಸ್ಥಳೀಯ ಮಟ್ಟದಲ್ಲಿ ಕಂಡುಕೊಳ್ಳಬಹುದಾದ ಸರಳ ಪರಿಹಾರಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ನಮಸ್ಕಾರ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಕಾಳಪ್ಪ ಗೌಡ್ರೆ. ಏನಪ್ಪ ನಿನ್ನ ಸಮಸ್ಯೆ? ಗೌಡ್ರೆ, ನಮ್ಮೂರಲ್ಲಿ ದಾರಿದೀಪ ಸಮಸ್ಯೆ ಇದೆ, ಅದಕ್ಕೇನಾದ್ರೆ ಉಪಾಯ ಕೊಡಿ. ವಿದ್ಯುತ್ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮನವಿ ಸಲ್ಲಿಸುತ್ತೇವೆ. ಅಲ್ಲಿ ಹೌದು ಎಂದರೆ ನಾವು ನಮ್ಮ ಊರಿನಲ್ಲಿ ದಾರಿದೀಪ ಹಾಕಿಸಬಹುದು. ಮತ್ತೆ ಉಳ್ಳಪ್ಪ ಗೌಡ್ರೆ, ಏನಪ್ಪ ನಿನ್ ಸಮಸ್ಯೆ? ನಮ್ಮ ಊರಿನಲ್ಲಿ ಕಳ್ಳತನ ಜಾಸ್ತಿ ಆಗಿದೆ, ಅದಕ್ಕೆ ಏನು ಮಾಡ್ತೀರಾ ಗೌಡ್ರೆ? ಸರಿ ಆಯ್ತು, ನಾನು ನೇಮಿಸೋಣ ಮತ್ತು ಅವರಿಗೆ ನಮ್ಮ ಕೈಯಲಾದ ಧನ ಸಹಾಯವನ್ನು ಮಾಡೋಣ. ಮತ್ತೆ ನಮಸ್ಕಾರ. ಏನಪ್ಪ ನಿನ್ನ ಹೆಸರು? ಅಪ್ಪ ಹೆಸರು ಪಪ್ಪಟ್ಟ. ಏನಪ್ಪ ನಿನ್ನ ಸಮಸ್ಯೆ? ಗೌಡ್ರೆ, ನಮ್ಮ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಇದೆ, ಹಾಗಾಗಿ ನೀರೇ ಪರಿಹಾರ ಮಾಡಿಕೊಡಿ. ನಮ್ಮ ಊರಿನಲ್ಲಿ ನಾವು ನೀರಿನ ಟ್ಯಾಂಕ್ ಅನ್ನು ಕಟ್ಟಿಸುವ ವ್ಯವಸ್ಥೆ ಮಾಡಿಸುತ್ತೇವೆ. ನನ್ನ ಹೆಸರು ಶರಣಪ್ಪ ಗೌಡ್ರೆ. ಏನಪ್ಪ ನಿನ್ನ ಸಮಸ್ಯೆ? ಗೌಡ್ರೆ, ಮಳೆ ಮಣ್ಣನ್ನು ಗುಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರಿ, ನಾವು ನಿಮ್ಮ ಮನೆಯನ್ನು ರಿಪೇರ್ ಮಾಡಿಸಿಕೊಡ್ತೇವೆ. ನಮಸ್ಕಾರ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಶಿವಪ್ಪ ಗೌಡ್ರೆ. ಹೌದಾ, ಏನಪ್ಪ ನಿನ್ನ ಸಮಸ್ಯೆ? ಗೌಡ್ರೆ, 2 ವರ್ಷದಿಂದ ಮಳೆ ಬಾರದೆ
ಧನ್ಯವಾದಗಳು.